ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಯಾವ್ಯಾವ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ. ಆಹಾರ ತಿನ್ನುವಾಗ ಸಾಕಷ್ಟು ಮೆಟಲ್ ಪ್ಲೇಟ್ಸು ಇವೆಲ್ಲ ಇರುತ್ತೆ. ಆಯುರ್ವೇದದ ಪ್ರಕಾರ ಏನೇನು ತಿನ್ನೋದ್ರಿಂದ ಏನೇನು ಉಪಯೋಗ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಶುರು ಮಾಡೋದೇ ಬಂಗಾರದ ತಟ್ಟೆಯಲ್ಲಿ ಫುಡ್ ಸೇವನೆ ಮಾಡೋದ್ರಿಂದ ಅಥವಾ ಗೋಲ್ಡ್ ಪ್ಲೇಟೆಡ್, ಪ್ಯೂರ್ ಗೋಲ್ಡ್ ಪ್ಲೇಟೆಡ್ ನೀವು ಆಹಾರ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಇರೋ ಎಲ್ಲ ದೋಷಗಳು ಶಾಂತವಾಗತ್ತೆ. ಬೆಸ್ಟ್ ಏನು ಅಂದರೆ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋದು. ವಾತ ಪಿತ್ತ ಕಫ ದೋಷಗಳು ಕಮ್ಮಿ ಆಗತ್ತೆ. ಇದು ಒಂದು. ವಾತ ಪಿತ್ತ ಕಫ ದೋಷಗಳು ಕಮ್ಮಿ ಆಯಿತು ಅಂದರೆ ಎಲ್ಲ ಕಾಯಿಲೆಗಳು ಕಮ್ಮಿ ಆಯಿತು. ಎಲ್ಲ ಕಾಯಿಲೆಗಳು ಕಮ್ಮಿ ಆಯಿತು ಅಂದರೆ ಒಳ್ಳೆ ಆರೋಗ್ಯ ಬಂತು. ಒಳ್ಳೆ ಆರೋಗ್ಯ ಬಂತು ಅಂದರೆ ಭದ್ರವಾದ ಆಯುಸ್ಸಾಯಿತು. ಒಳ್ಳೆ ಆಯುಸ್ಸಿತ್ತು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಲ್ಲ ಸಾಧನೆ ಮಾಡ್ಬೋದು ನೀವು ಚೆನ್ನಾಗಿ. ಇನ್ನೇನು ಬೇಕು ನಿಮಗೆ? ಬಂಗಾರದ ತಟ್ಟೆಯಲ್ಲಿ ನೀವು ಊಟ ಮಾಡಿದ್ರೆ ನಿಮಗೆ ಎಲ್ಲ ಸಿಗತ್ತೆ. ಇದ್ರ ಜೊತೆಗೆ ಮತ್ತೊಂದು ಸಿಗತ್ತೆ, ದೃಷ್ಟಿ ಸಿಗತ್ತೆ. ದೈಹಿಕ ಆಧ್ಯಾತ್ಮಿಕ ದೃಷ್ಟಿ ಎರಡೂ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಸಿಗತ್ತೆ ನಿಮಗೆ. ನಾವು ಸ್ವರ್ಣಪ್ರಾಶ ಅಂತಲೂ ಮಕ್ಳಿಗೆ ಕೊಡ್ತೀವಿ. ನಾವು ಪ್ರತಿ ದಿವಸನೂ ತೊಗೊಳಕ್ಕೆ ಕೊಟ್ಬಿಟ್ಟಿರ್ತೀವಿ. ನಾವು ಈ ಬಂಗಾರದ ಸೇವನೆ ಮಾಡೋದ್ರಿಂದ ಅಷ್ಟೆಲ್ಲ ಉಪಯೋಗ. ಸೊ ಬಂಗಾರದ ತಟ್ಟೆ ತೊಗೊಳೋದ್ರಿಂದ ಎಲ್ಲ ನಿಮಗೆ ಸಿಗತ್ತೆ. ಯಾಕಂದರೆ ಆಯುಸ್ಸೇ ಭದ್ರತೆ ಬಂದ್ಬಿಡುತ್ತೆ. ಸೊ ಬಂಗಾರದ್ದು ತುಂಬ ಹೆಲ್ಪ್ಫುಲ್. ನೆಕ್ಸ್ಟು ರಜತ, ಸಿಲ್ವರ್ ಪ್ಲೇಟ್. ಇವಾಗ ಡಾಕ್ಟ್ರೇ ಬಂಗಾರ ತುಂಬ ಕಾಸ್ಟ್ಲಿ ಡಾಕ್ಟ್ರೇ, ಆ ತಟ್ಟೆಗಳೆಲ್ಲ ನಮ್ಮ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದನ್ನು ನೋಡ್ಕೊಳ್ಳೋಕ್ಕೂ ಆಗಲ್ಲ. ನೆಕ್ಸ್ಟ್ ಏನು? ರಜತ, ಸಿಲ್ವರ್ ಪ್ಲೇಟ್. ಈ ರಜತದ್ದು ನಾವು ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಒಂದು ಪಿತ್ತ ಕಮ್ಮಿ ಆಗತ್ತೆ, ದೃಷ್ಟಿ ಕೂಡ ಚೆನ್ನಾಗಾಗತ್ತೆ. ಅಂದರೆ ಪಿತ್ತ ಕಮ್ಮಿ ಆಗತ್ತೆ, ವಾತ ಕಫ ಹೆಚ್ಚಾಗತ್ತೆ. ಸೊ ಪಿತ್ತ ಕಮ್ಮಿ ಆಗೋದು ಏನು ಅಂದರೆ ಕೋಪ ತಾಪಗಳು ಕಮ್ಮಿ ಆಗತ್ತೆ. ಕೆಲವು ಸಲ ಅತಿಯಾಗಿ ಹಸಿವಿದ್ರೆ ಅದು ಕಮ್ಮಿ ಆಗತ್ತೆ. ಪಿತ್ತದ ಸಮಸ್ಯೆಗಳೇನಾರೈತೆ, ಅಮ್ಲ ಪಿತ್ತ ಗ್ಯಾಸ್ಟ್ರಿಕ್ ಸಮಸ್ಯೆಗಳೇನಾರಾಯಿತು ಅಂದರೆ ಅದು ಕಮ್ಮಿ ಆಗತ್ತೆ. ಸೊ ಸಿಲ್ವರ್ ಪ್ಲೇಟಲ್ಲಿ ತಿನ್ನೋದ್ರಿಂದ ಮನಸ್ಸು ಕೂಡ ಗಟ್ಟಿ ಆಗತ್ತೆ, ಪಿತ್ತ ಕಮ್ಮಿ ಆಗತ್ತೆ, ಯೋಚನೆ ಕಮ್ಮಿ ಆಗತ್ತೆ, ಕ್ರೋಧ ಕಾಮ ತಾಪಗಳೆಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ. ಆದರೆ ವಾತ ಕಫ ಹೆಚ್ಚಾಗತ್ತೆ. ನಿಮ್ಮ ದೇಹದಲ್ಲಿ ಬೊಜ್ಜತನ ಏನಾರಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಎಲ್ಲದರಲ್ಲೂ ಪ್ಲಸ್ಸು ಮೈನಸ್ ಇರುತ್ತೆ. ಬಂಗಾರದ್ದು ಬೆಸ್ಟು. ಸೆಕೆಂಡ್ ಬೆಸ್ಟು ಸಿಲ್ವರು. ಆದರೆ ಸಿಲ್ವರ್ದು ಸಮಸ್ಯೆ ಏನಂದರೆ ಜಾಸ್ತಿ ಮಕ್ಕಳಿಗೆ ಸಿಲ್ವರ್ ಪ್ಲೇಟಲ್ಲಿ ಆಹಾರ ಕೊಟ್ಬಿಡಿ. ಯಾಕಂದರೆ ಪಿತ್ತ ಕಮ್ಮಿ ಆಗುತ್ತೆ, ಹಸಿವು ಕಮ್ಮಿ ಆಗಿಬಿಡ್ಬೋದು. ಸೊ ಯಾರ್ಯಾರಿಗೆ ಏನೇನು ಇವಾಗ ಕಾಯಿಲೆಗಳು, ಪಿತ್ತದ ಸಮಸ್ಯೆಗಳೇನಾರ ಇತ್ತು ಅಂದರೆ, ಈ ಚಿಕನ್ ಪಾಕ್ಸು, ವಿಸರ್ಪಗಳೇನಾರ ಇತ್ತು, ಹರ್ಪಿಸ್ಸು ಇವೆಲ್ಲ ಏನಾರು ಬಂದ್ಬಿಟ್ಟಿತ್ತು ಕಾಯಿಲೆಗಳು, ಪಿತ್ತದ ಸಮಸ್ಯೆ ಏನಾರ ಇತ್ತು ಅಂದರೆ, ಹೀಟ್ ಆಗೋದು, ಬಾಡಿ ತುಂಬ ಬೆಂಕಿ ಥರ ಆಗೋದು, ಕಾಲಲ್ಲಿ ಉರಿ ಆಗೋದು, ಅದು ಇದು ಇತ್ತು ಅಂದರೆ ನೀವು ಸಿಲ್ವರ್ ಪ್ಲೇಟಲ್ಲಿ ಊಟ ಮಾಡಿ, ತುಂಬ ಒಳ್ಳೆಯದು. ನೆಕ್ಸ್ಟು ತಾಮ್ರದ್ದು. ತಾಮ್ರ ತಟ್ಟೆಯಲ್ಲಿ ನೀವು ಊಟ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಅದು ನಿಮ್ಮ ಬುದ್ಧಿಗೆ ತುಂಬ ಒಳ್ಳೆಯದು. ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹಸಿವು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮೂರನೇದು ರಕ್ತಪಿತ್ತ ಅನ್ನೋ ಕಾಯಿಲೆಗೆ ಒಳ್ಳೆ ಮದ್ದಿದು. ಈ ಮೆನ್ಸಸ್ ಹೆಂಗಸಿಗೆ ಜಾಸ್ತಿ ಕೆಲವು ಸಲ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಅಂತ ಹೇಳ್ತಾರೆ, ಅವರು ತಾಮ್ರ ತಟ್ಟೆಗೆ ಊಟ ಮಾಡಬೇಕು. ಕಾಪರ್ ವೆಸಲಲ್ಲಿ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ರಕ್ತಪಿತ್ತ ಸಮಸ್ಯೆ ಕಮ್ಮಿ ಆಗುತ್ತೆ. ಬ್ಲೀಡಿಂಗ್ ಪ್ರಾಬ್ಲಮ್ಸು, ಮೋಷನಲ್ಲಿ ಹೋಗ್ತಾ ರಕ್ತ ಹೋಗೋ ಕಾಯಿಲೆ, ಇದು ಅರ್ಷಸ್ಸಲ್ಲಿ ರಕ್ತ ಅರ್ಷಸ್ ಅಂತ ಕರಿತೀವಿ. ಅಥವಾ ಮೇಲಿಂದ ಮೂಗಿಂದ ರಕ್ತ ಬರೋ ಸಮಸ್ಯೆ ಇರ್ಬೋದು, ಅಥವಾ ಮೆನ್ಸಸ್ ಕಂಟಿನ್ಯೂಸ್ ಆಗಿ ಹೋಗೋದು, ಹೀಮೋಗ್ಲೋಬಿನ್ ಕಮ್ಮಿ ಆಗೋದು. ಇಂಥ ಇದರಲ್ಲಿ ತಾಮ್ರದ ಸೇವನೆ ಮಾಡೋದ್ರಿಂದ ರಕ್ತಪಿತ್ತ ಕಮ್ಮಿ ಆಗತ್ತೆ. ನೆಕ್ಸ್ಟು ಹಿತ್ತಾಳೆ, ಬ್ರಾಸ್ ತಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕ್ರಿಮಿ ಏನಾರ ಇತ್ತು ಅಂದರೆ ಅದು ನಾಶವಾಗತ್ತೆ.
ಕ್ರಿಮಿಗಳೇನಾರ ಇತ್ತು ಅಂದರೆ ಅದು ನಾಶ ಆಗುತ್ತೆ. ಕಫ ದೋಷ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಆಗುತ್ತೆ. ತೂಕ ಕಮ್ಮಿ ಮಾಡಬೇಕು ಅಂದರೆ ಆ ತಟ್ಟೆಯಲ್ಲಿ ಊಟ ಮಾಡ್ಬೋದು ನೀವು. ನೆಕ್ಸ್ಟು ತಟ್ಟೆ ಲೋಹದ್ದು, ಲೋಹ ಹಾಗೂ ಕಾಂತಲೋಹ. ಕಬ್ಬಣದ ತಟ್ಟೆಯಿಂದ ನೀವು ಊಟ ಮಾಡಿದ್ರೆ ಸಿದ್ಧೀಕೃತ್, ಏನೇನು ನೀವು ಸಾಧನೆ ಮಾಡಬೇಕು ಅದನ್ನೆಲ್ಲ ಸಾಧಿಸ್ತೀರಾ ನೀವು ಕಬ್ಬಣದ ತಟ್ಟೆಯಲ್ಲಿ ಊಟ ಮಾಡಿದ್ರೆ. ನಿಮ್ಮ ಇಚ್ಛೆಗಳಲ್ಲೆಲ್ಲ ನಿಮಗೆ ಸಿಗತ್ತೆ, ನಿಮಗೆ ಕೆಲಸ ಮಾಡೋ ಸಾಮರ್ಥ್ಯ ಬರುತ್ತೆ. ಏನೇನು ನೀವು ಸಿದ್ಧಿ ಮಾಡಬೇಕು ಅದನ್ನೆಲ್ಲ ನೀವು ಸಿದ್ಧಿ ಮಾಡಿಬಿಡ್ಬೋದು. ಅದು ಕಬ್ಬಣದ ತಟ್ಟೆಯಲ್ಲಿ ಊಟ ಮಾಡಬೇಕು. ಕಬ್ಬಣದ್ದು ಬೇರೆ ಏನು ವಿಚಾರ ಅಂದರೆ, ಪಾಂಡು ರೋಗ ಇರೋರು, ಹೀಮೋಗ್ಲೋಬಿನ್ ಅವೆಲ್ಲ ರಕ್ತದ ಅಂಶಗಳು ಕಮ್ಮಿ ಇರೋರು ಕಬ್ಬಣದ ತಟ್ಟೆಯಲ್ಲಿ ಊಟ ಮಾಡಬೇಕು. ಮತ್ತೊಂದು, ದೇಹದಲ್ಲಿ ಊತಗಳೇನಾರ ಇತ್ತು ಅಂದರೆ, ಶೋಥ, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ, ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದೆ, ಯೂರಿನೇಷನ್ ಮಂದ ಕರೆಕ್ಟಾಗಿ ಹೋಗ್ತಾಯಿಲ್ಲ, ಕಿಡ್ನಿ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು, ಇವು ಏನಾರ ದೇಹದಲ್ಲಿ ಎಲ್ಲಾರ ಊತಗಳೇನಾರ ಇತ್ತು ಅಂದಾಗ ಲೋಹದ ತಟ್ಟೆ ತುಂಬ ಇಂಪಾರ್ಟೆಂಟು. ಲೋಹ ಅಥವಾ ಕಾಂತಲೋಹ ಇದರದ್ದು ತಟ್ಟೆಯಲ್ಲಿ ಊಟ ಮಾಡಬೇಕು. ಇದು ಒಂದು ತುಂಬ ಮೈನ್ಯೂಟ್ ವಿಚಾರ. ನೆಕ್ಸ್ಟು, ಕಲ್ಲು ಹಾಗೂ ಭೂಮಿ ಇದು ಮಣ್ಣಿಂದ ಏನಾರ ತಟ್ಟೆಯಲ್ಲಿ ಊಟ ಮಾಡಿದ್ರೆ ನಿಮ್ಮ ಹಣ ಹೊಟ್ಟೋಗುತ್ತೆ. ಸರ್, ನೀವು ನಿಮ್ಮ ಹಣನ ನಾಶ ಮಾಡಬೇಕು ಅಂದರೆ ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡೋದು ಶುರು ಮಾಡಿಬಿಡಿ. ಈ ಮಣ್ಣಿನ ತಟ್ಟೆ ಯಾರು ತೊಗೊತಾರೆ, ಯಾರು ತಿಂತಾರೆ ಅಂದರೆ, ಆಧ್ಯಾತ್ಮದಲ್ಲಿ ಮುಂದೆ ಯಾರು ಇರ್ತಾರೆ, ಆ ಭಿಕ್ಷೆ ಪಾತ್ರೆ ಕೂಡ ಮಣ್ಣಿಂದೇ ಇರುತ್ತೆ. ಅವರಿಗೆ ಯಾವ ಥರದ್ದು ಹಣಕಾಸುಗಳು ಬೇಕಾಗಿಲ್ಲ. ಅವ್ರಿಗೆ ಯಾವ ಥರದ್ದು ಇದು ಸನ್ಯಾಸಿ ಯಾರು ಇರ್ತಾರೆ ಅವರು ಈ ಮಣ್ಣಿಂದು ಇದರಲ್ಲೇ ಉಪಯೋಗಿಸ್ತಾರೆ. ಯಾಕಂದರೆ ಅದೆಲ್ಲ ಶ್ರೀಗಳು ಯಾವುದು ಬೇಕಾಗಿಲ್ಲ ಅವ್ರಿಗೆ. ಅವರ ಭಗವಂತನ ಧ್ಯಾನದಲ್ಲೇ ಯಾವಾಗಲೂ ಇರ್ತಾರೆ. ಸೊ ಆ ಮಣ್ಣಿನ ತಟ್ಟೆಯಲ್ಲಿ ತಿನ್ನಬೇಕು ಅವರು. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ಬೇರೆ ವಿಚಾರ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.